ಇವತ್ತು ಬೆಳಗ್ಗೆ ಟ್ರೈನಲ್ಲಿ ಎಲ್ಲೋ ಹೋಗಿದ್ದು. ಡೇ 13 ಮಿನಿ ಬ್ಲಾಗ್. ಬೆಳಗ್ಗೆನೇ ಎದ್ದು ರೆಡಿಯಾಗಿ ನಮ್ಮ ಅಜ್ಜಿಯರೆಲ್ಲ ಎದ್ದೇಳಿಸಿ ಹಿಂಸೆ ಮಾಡಿ 5 ಗಂಟೆಗೆ ಎದ್ದು ರೆಡಿಯಾಗಿ ಸ್ನಾನ ಮಾಡಿ ನಾನು ಈ ಲುಕ್ಕಲ್ಲಿ ರೆಡಿಯಾಗಿ ಅಮ್ಮನೂ ಕೂಡ ರೆಡಿ ಆಗ್ತಾಯಿದ್ರು. ಇನ್ನು ಪಟ್ಟ ಅಂತೆಲ್ಲ ರೆಡಿಯಾಗಿ ಸೀದಾ ರೈಲ್ವೆ ಸ್ಟೇಷನ್ ಕಡೆಗೆ ಪ್ರಯಾಣ ಬೆಳೆಸ್ತು. ಈ ಬ್ಲಾಗ್ನ ಫುಲ್ ನೋಡಿದ್ರೆ ನಾವು ಎಲ್ಲಿಗೆ ಹೋಗಿದ್ದು ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ನಾವು ಇದ್ರ ಹತ್ರಕ್ಕೆ ಬಂದು ರೈಲ್ವೆ ಸ್ಟೇಷನ್ ಹತ್ರ ತಾತನ ಬೈಕಲ್ಲೇ, ತಾತನ ಸ್ವಲ್ಪ ಏಟಾಗಿರೋದ್ರಿಂದ ಕಾಲಿಗೆ ನೋವಾಗ್ಬಿಟ್ಟಿತ್ತು, ಕಾಲಿಗೆ ಏಟಾಗಿತ್ತು. ಅದರಿಂದ ತಾತಂಗೆ ನಡೆಯೋಕ್ಕಾಗಲ್ವಲ್ಲ ಅಂತ ಬೈಕಲ್ಲೇ ಹೋದೋ. ನಾನು ಕೂಡ ಟಿಕೆಟ್ ತಗೊಂಡೆ. ಟಿಕೆಟ್ ತಗೊಂಡ್ಮೇಲೆ 6 ಟಿಕೆಟ್ ತಗೊಂಡೆ. 6 ಜನಕ್ಕೆ ಟಿಕೆಟ್ ತಗೊಂಡು ಬೀರಳ್ಳಿ ಅನ್ನೋ ಊರಿಗೆ 6 ಟಿಕೆಟ್ ತಗೊಂಡೆ. ಇನ್ನು 6:15 ಟ್ರೈನ್ ಇರೋದ್ರಿಂದ ಟ್ರೈನ್ಗೋಸ್ಕರ ವೆಯ್ಟ್ ಮಾಡೋದ ಅಂತ ಅಂದ್ಬಿಟ್ಟು ಇನ್ನು ನಾವೆಲ್ಲ ನಿಂತ್ಕೊಂಡು, ಇನ್ನು ಟ್ರೈನು ಕೂಡ ಬಂತು. ಟ್ರೈನ್ ಬಂದಮೇಲೆ ನಾವು ಟ್ರೈನ್ ಹತ್ತಿ ಕೂತ್ಕೊಂಡ್ರು. ಸೀಟು ಸರಿಯಾಗಿ ಸಿಗಲಿಲ್ಲ. ಇನ್ನು ಟ್ರೈನು ಕೂಡ ಇಳಿದು, ಟ್ರೈನ್ ಇಳಿದ ತಕ್ಷಣ ಆಟೋ ರೆಡಿಯಾಗಿತ್ತು. ಆಟೋದಲ್ಲಿ 20 ರೂಪಾಯಿ ತಗೋತಾರೆ ಅಲ್ಲಿಗೆ. ನಾವು ಅಲ್ಲಿಗೆ ಆಟೋ ಹತ್ತಿ ನಾವು ಹಂಗೋ ಹಿಂಗೋ ಆಟೋದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ದೇವಸ್ಥಾನ ಅಲ್ಲಿಗೆ ಬಂದಾಯಿತು. ಇನ್ನು ನಾವು ಎಲ್ಲಿಗೆ ಬಂದಿದ್ದೋ ಅಂತ ಅಂದರೆ ಬೀರಳ್ಳಿ ಅನ್ನೋ ಗ್ರಾಮದಲ್ಲಿ ಚನಗನಹಳ್ಳಿ ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ದೋ. ತಡೆ ಹೊಡಿಸ್ಬೇಕಾಯಿತು, ಅದರಿಂದ ನಾವು ಬಂದಿದ್ದೋ. ಬೆಳಗ್ಗೆನೇ ರೆಡಿಯಾಗಿ ಬಂದಿದ್ವಲ್ಲ. ಇನ್ನು ಅಜ್ಜಿ ಎಲ್ಲ ತಡೆ ಎಲ್ಲ ಹೊಡಿಸಿದ್ರು. ನಾವು ಹಣ್ಣುಕಾಯಿ ಎಲ್ಲ ತಗೊಂಡು ಅಮ್ಮನ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯೂವಲ್ಲಿ ಹೋದಾಗ ಜನ ಅಷ್ಟಿತ್ತಿಲ್ಲ. ಬೆಳಗ್ಗೆ ಮಾರ್ನಿಂಗಲ್ಲಿ ಹೋಗಿದ್ದು, ಜನ ಅಷ್ಟಿತ್ತಿಲ್ಲ. ಇನ್ನು ನಾನು ಸ್ವಲ್ಪ ಬೇಡ್ಕೊಂಡೆ, ಮನಸ್ಸಲ್ಲಿರೋದನ್ನ ನಾವು ಇಷ್ಟಪಟ್ಟವ್ರು ಬೇಗ ನಮ್ಮ ಜೊತೆ ಒಂದಾಗಲಿ ಅನ್ನೋ ಇಚ್ಛೆಯಿಂದ ಎಲ್ಲರೂ ಚೆನ್ನಾಗಿರಲಿ ಅನ್ನೋದನ್ನ ಬೇಡಿಕೊಂಡು ಇನ್ನು ನಾವು ಕೂಡ ಅಣಿಕೆ ಎಲ್ಲ ಮಾಡಿಸ್ಕೊಂಡು ಬಂದೋ. ಚನಗನಹಳ್ಳಿ ಅಮ್ಮನ ಸನ್ನಿಧಿ ಇದೆ. ಅಂದರೆ ನಮ್ದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ವಂತೆ ನನ್ನ ತಾಯಿ. ಅದನ್ನೇ ನಮ್ಮ ದೊಡ್ಡಮ್ಮ ಎಲ್ಲ ಹೇಳ್ತಾಯಿದ್ರು. ಇನ್ನು ಅಗತಿಯಿಂದ ಬರ್ಬೇಕಾದ್ರೆ ಟ್ರೈನು ಕೂಡ ಬಂತು. ನಾನು ಸ್ವಲ್ಪ ಒಂದು ಲುಕ್ ವೇರ್ ತಗೊಂಡೆ. ಇನ್ನು ಟ್ರೈನ್ ಕೂಡ ಬಂತು. ನಮ್ಮ ತಾತ ಎಲ್ಲ ಕೂತ್ಕೊಂಡು ತಿಂಡಿ ಬಾಕ್ಸಿಗೆ ಹಾಕೊಬಂದಿದ್ವಲ್ಲ, ಅಮ್ಮ ಚಿತ್ರಾನ್ನ ಮಾಡಿದರು ಬೆಳಗ್ಗೆನೆ. ಚಿತ್ರಾನ್ನ ಬಾಕ್ಸಿಗೆ ಹಾಕೊಬಂದು ಚಿತ್ರಾನ್ನ ಟ್ರೈನಲ್ಲೇ ತಿಂದು ಇನ್ನು ನಾವು ಕೂಡ ಸೀದಾ ಮನೆ ಹತ್ರ ಬಂದು ಏನಪ್ಪ ಅಂದರೆ ಇವತ್ತಿನ